ದಶಕಗಳಿಂದ ಇರೋ ಕಾವೇರಿ ವಿವಾದಕ್ಕೆ ಇನ್ನೂ ಶುಭಂ ಕಾರ್ಡ್ ಬಂದಿಲ್ಲ. ಪ್ರತಿ ಬಾರಿ ಒಂದಿಲ್ಲ ಒಂದು ವಿಚಾರದಲ್ಲಿ ತಮಿಳುನಾಡು ಖ್ಯಾತೆ ತೆಗಿತಲೇ ಇರುತ್ತೆ. ಅತ್ತ ಕಾವೇರಿ ನ್ಯಾಯಾಧೀಕರಣ ಕೂಡ ಅಂತಿಮ ತೀರ್ಪನ್ನ ರಾಜ್ಯಕ್ಕೆ ವಿರುದ್ಧವಾಗಿಯೇ ನೀಡಿತು. ಇದನ್ನು ಪ್ರಶ್ನಿಸಿ ಕರ್ನಾಟಕ ಸೇರಿ 3 ರಾಜ್ಯಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆ ಇವತ್ತಿನಿಂದ ಆರಂಭ ಆಗಲಿದೆ. ನ್ಯಾಯಾಧೀಕರಣದ ಅಂತಿಮ ತೀರ್ಪಿನಿಂದ ರಾಜ್ಯಕ್ಕೆ ಅನ್ಯಾಯ. ಕರ್ನಾಟಕಕ್ಕಾದ ಅನ್ಯಾಯ ಸರಿಪಡಿಸುವಂತೆ ಮೇಲ್ಮನವಿ. ಸುಪ್ರೀಂ ಕೋರ್ಟ್ನಲ್ಲಿ ಇಂದಿನಿಂದ ಆರಂಭವಾಗಲಿದೆ ವಿಚಾರಣೆ. ಕಾವೇರಿ ನ್ಯಾಯಾಧೀಕರಣದ ಅಂತಿಮ ತೀರ್ಪಿನ ವಿರುದ್ಧ ಕರ್ನಾಟಕ ಸೇರಿದಂತೆ 3 ರಾಜ್ಯಗಳು ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ವು. ಇದರ ಅಂತಿಮ ವಿಚಾರಣೆ ಇಂದಿನಿಂದ ಆರಂಭವಾಗಲಿದೆ. ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ದೀಪಕ್ ಮಿಶ್ರಾ, ಜಸ್ಟಿಸ್ ಅಮಿತಾವ ರಾಯ್ ಮತ್ತು ಜಸ್ಟಿಸ್ ಎಎಂ ಖಾನ್ವಿಲಕರ್ ಅವರ ಪೀಠದಲ್ಲಿ ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆ ಆರಂಭವಾಗಲಿದೆ. ಕಳೆದ ಡಿಸೆಂಬರ್ನಲ್ಲಿ ಮೇಲ್ಮನವಿ ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಅರ್ಹವಾಗಿವೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಹೀಗಾಗಿ ಕಾವೇರಿ ನ್ಯಾಯಾಧೀಕರಣದಿಂದ ಕರ್ನಾಟಕ ರಾಜ್ಯಕ್ಕೆ ನೀರಿನ ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯ ಸರಿಹೋಗುವ ಆಶಾಭಾವವಿದೆ. ಎರಡು 2007ರ ಫೆಬ್ರವರಿ 5ರಂದು ಕಾವೇರಿ ನ್ಯಾಯಾಧೀಕರಣ ತನ್ನ ಅಂತಿಮ ತೀರ್ಪು ನೀಡಿತ್ತು. ಇದರಲ್ಲಿ ಕಾವೇರಿ ಕಣಿವೆಯಲ್ಲಿ ಉತ್ಪತ್ತಿಯಾಗೋ 740 ಟಿಎಂಸಿ ನೀರಿನಲ್ಲಿ ಸಿಂಹ ಪಾಲು ಅಂದ್ರೆ 419 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹಂಚಿಕೆ ಮಾಡಲಾಗಿತ್ತು. ಆದರೆ ಕಾವೇರಿ ನದಿ ಕರ್ನಾಟಕದಲ್ಲೇ ಹುಟ್ಟಿದರೂ ರಾಜ್ಯಕ್ಕೆ ಸಿಕ್ಕಿದ್ದು ಮಾತ್ರ 270 ಟಿಎಂಸಿ ನೀರು. ಜೊತೆಗೆ ಬೆಂಗಳೂರಿನ 2/3 ಭಾಗ ಪಾಲಾರ್ ನದಿ ವ್ಯಾಪ್ತಿಯಲ್ಲಿ ಬರಲಿದ್ದು ಕಾವೇರಿ ಕಣಿವೆಯ ವ್ಯಾಪ್ತಿಗೆ ಬರೋದಿಲ್ಲ ಅಂತ ನ್ಯಾಯಾಧೀಕರಣ ತೀರ್ಪು ನೀಡಿತು. ನ್ಯಾಯಾಧೀಕರಣದ ತೀರ್ಪಿನಿಂದ ಕರ್ನಾಟಕಕ್ಕೆ ನೀರು ಹಂಚಿಕೆಯಲ್ಲಿ ಭಾರಿ ಅನ್ಯಾಯವಾಗಿದೆ ಅಂತ ಈ ತೀರ್ಪನ್ನ ಪ್ರಶ್ನಿಸಿ 2007ರಲ್ಲೇ ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ಅರ್ಜಿಯಲ್ಲಿ ಕರ್ನಾಟಕಕ್ಕೆ ನೀರಾವರಿ ಉದ್ದೇಶಕ್ಕೆ 418 ಟಿಎಂಸಿ ನೀರು ಕೊಡುವಂತೆ ರಾಜ್ಯ ಸರ್ಕಾರ ಮನವಿ ಮಾಡಿತ್ತು. ಅಲ್ಲದೆ ಕುಡಿಯುವ ಉದ್ದೇಶಕ್ಕೆ 47 ಟಿಎಂಸಿ ನೀರಿನ ಬೇಡಿಕೆ ಇಟ್ಟಿತ್ತು. ಜೊತೆಗೆ ತಮಿಳುನಾಡಿನ ಬೆಳೆಗೆ ಬೇಕಿರೋ ನೀರಿನ ಬಗ್ಗೆ ಹೆಚ್ಚು ಪರಿಗಣಿಸಬಾರದು, ಈಗ ಹಂಚಿಕೆ ಮಾಡಿರೋ ನೀರಿನ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಹಾಗೂ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಮತ್ತು ನಿಯಂತ್ರಣ ಸಮಿತಿ ರಚನೆ ಮಾಡಬಾರದು ಅಂತ ಅರ್ಜಿಯಲ್ಲಿ ಮನವಿ ಮಾಡಿದೆ. ರಾಜ್ಯಕ್ಕೆ ಆಗಿರೋ ಅನ್ಯಾಯವನ್ನ ಸರಿಪಡಿಸೋ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಒಂದು ವೇಳೆ ಕರ್ನಾಟಕಕ್ಕೆ ಸಿಗುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆಯಾದ್ರೆ ಕಾವೇರಿ ಕಣಿವೆ ರೈತರು, ನಗರ ಪಟ್ಟಣಗಳ ಜನ ನಿಟ್ಟುಸಿರು ಬಿಡಬಹುದು. ಹೀಗಾಗಿ ಸದ್ಯ ರಾಜ್ಯದ ಜನರ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ಚಂದ್ರಮೋಹನ್, ಟಿವಿ9, ನವದೆಹಲಿ.